ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಡಬಲ್ ಹೈಡರ್ ನಡೀತಾ ಇದೆ. ಪ್ರಿವ್ಯೂಗೆ ಸ್ವಾಗತ. ಮೊದಲನೇ ಮ್ಯಾಚ್ ನಡೀತಿದೆ. ಮುಂಬೈ ಇಂಡಿಯನ್ಸ್ ಈಸ್ ಅಪ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸು. ಎರಡನೇ ಮ್ಯಾಚು ಆರ್ ಇಸ್ ಅಪ್ ಅಗೇನ್ಸ್ಟ್ ಗುಜರಾತ್ ಟೈಟನ್ಸು. ಒಂದು ಮ್ಯಾಚ್ದು ಒಂಥರ ಹೇಳ್ಬೋದು, ಬಟ್ ಒಂದು ಮ್ಯಾಚ್ದು ಒಂಥರ ಹೇಳೋದಕ್ಕಾಗೋದಿಲ್ಲ. ಯಾರು ಗೆಲ್ತಾರೆ ಅಂತ ಈಸಿ ಇಲ್ಲ ಹೇಳೋದು. ಬಟ್ ಮಾಡಿರುವಂಥ 7 ಪ್ರಿಡಿಕ್ಷನಲ್ಲಿ 5 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, 2 ಪ್ರಿಡಿಕ್ಷನ್ ಫೈಲ್ಯೂರ್ ಆಗಿದೆ. ಒಂದು ರೇಂಜಿಗೆ ಚೆನ್ನಾಗೇ ಸಾಕ್ತಿದೆ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂತು ಅಂತಂದರೆ. ಇವತ್ತು 2 ಮ್ಯಾಚ್ನ ಪ್ರಿಡಿಕ್ಟ್ ಮಾಡುವಂಥ ಸಮಯ. ಮೊದಲನೇದಾಗಿ ಎತ್ಕೊಳ್ಳೋಣ. ಮೊದಲನೇ ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. 2 ಟೀಮು ಕೂಡ ಗೆದ್ಬಿಟ್ಟು ಬರ್ತಾ ಇರೋಂಥ ಟೀಮ್ಗಳು. ಮುಂಬೈ ಇಂಡಿಯನ್ಸು ಹಿಸ್ಟಾರಿಕ್ ದಾಖಲೆ ಮಾಡಿಬಿಟ್ಟಿದ್ರೆ 13 ವರ್ಷ ಆದ ನಂತರ ಮೊದಲನೇ ಮ್ಯಾಚ್ನ ಗೆದ್ದು ಬರ್ತಿರೋಂಥ ಇಂಡಿಯನ್ ಟೀಮ್ ಮುಂಬೈ ಇಂಡಿಯನ್ಸ್ ಟೀಮು. ಸೊ ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸು ಸಖತ್ತಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅನ್ಬಿಲಿಯಬಲ್ ವಿಕ್ಟ್ರಿ ಅಂತನಲ್ಲ, ಒಂಥರ ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತಲೇ ಹೇಳಬೇಕು. ಸೈಕಾಗಿ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಸೊ 2 ಗೆದ್ಬಿಟ್ಟು ಬರ್ತಿರೋ ಟೀಮ್ ಆಗಿರೋದ್ರಿಂದ ಇದು ಸ್ವಲ್ಪ ಡಿಸೈಡ್ ಮಾಡೋದು ಕಷ್ಟ ಅಂತ ಹೇಳ್ಬೋದು. ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು 170 ಆ್ಯಂಡ್ ಅಬೋವ್ ಇದೆ. ಸಿಂಪಲಾಗಿ ಹೇಳ್ತು ಅಂದರೆ ಇದು ಕೂಡ ಒಳ್ಳೆ ಬ್ಯಾಟಿಂಗ್ ಸರ್ಫೇಸು. ಮುಂಬೈ ಇಂಡಿಯನ್ಸ್ ಆಡ್ದಲ್ಲ ಹೋಮ್ ಗ್ರೌಂಡು, ಜೊತೆಗೆ ಚಿನ್ನಸ್ವಾಮಿ ಥರ. ಸೊ ಒಂಥರ ಸಗದಾಗಿರುವಂಥ ಬ್ಯಾಟಿಂಗ್ ಸರ್ಫೇಸು ಆ್ಯಂಡ್ ಚಿಕ್ಕ ಬೌಂಡ್ರೀಸು ಕೂಡ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಸೊ ಒಂದು ಹೆವಿ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡುವಂಥ ಚಾನ್ಸ್ ಇದೆ ಇವತ್ತು. 2 ಎಂಡಲ್ಲೂ ಕೂಡ ಸಗದಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇರೋದ್ರಿಂದ ಎಸ್ಪೆಷಲಿ ಮುಂಬೈ ಇಂಡಿಯನ್ಸು ಸೈಕಾಗೆ ಆಡುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ನೋಡೋದಲ್ಲಪ್ಪ, ಡಾಮಿನೇಟಿಂಗ್ ವಿಕ್ಟ್ರಿ, ಮುಲಾಜೆ ಕೊಡಲಿಲ್ಲ ಲಾಸ್ಟ್ ಮ್ಯಾಚು. ಅದ್ದೂರಿಯಾಗಿ ಬರ್ತಿರುವಂಥ ಮುಂಬೈ ಇಂಡಿಯನ್ಸು ಟಾಸ್ ಗೆದ್ದವರು ಅಭ್ಯಸ್ತಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಚಾನ್ಸಸ್ ಏನೇ ಜಾಸ್ತಿ. ಮಧ್ಯಾಹ್ನದ ಗೇಮ್ ಆಗಿರೋದ್ರಿಂದ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡ್ಕೊಬೋದು. ಏನಲ್ಲೇನು ಡಿಫ್ರೆನ್ಸ್ ಎಲ್ಲ ಅಂತ ಮಟ್ಟಿಗೆ ಆಗಲ್ಲ, ಯಾಕಂದರೆ ಡ್ಯೂ ಫ್ಯಾಕ್ಟರ್ ಏನೂ ಬರೋದಿಲ್ಲ. ಸೊ ಸಾಯಂಕಾಲದ ಮ್ಯಾಚ್ ಆಗಿತ್ತು ಅಂದರೆ ಟಾಸ್ ಗೆದ್ದವರು ಬೌಲಿಂಗ್ ಅಂತ ಹೇಳ್ಬೋದಾಗಿತ್ತು. ಬಟ್ ಇದು ಮಧ್ಯಾಹ್ನದ ಗೇಮ್ ಆಗಿರೋದ್ರಿಂದ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಸ್ಟನ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಸೊ ಇಲ್ಲಿ ಬೌಂಡ್ರಿ ಸೈಜು ಆಲ್ಮೋಸ್ಟ್ ಎಷ್ಟಿದೆ ಅಂದರೆ 63-67 ಮೀಟರ್ಸ್ ಎಲ್ಲ ಬೌಂಡ್ರಿ ಸೈಜ್ ಇದೆ. ಆದ್ದರಿಂದ ಇಲ್ಲಿ ಸುಮಾರು ಸಿಕ್ಸಸ್ಗಳನ್ನ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವೆನ್ಯೂ ರೆಕಾರ್ಡ್ಸ್ ಅಂತ ಬಂದಾಗ DC 7 ಮ್ಯಾಚ್ನ ಗೆದ್ದಿದೆ 13 ಎನ್ಕೌಂಟರ್ಸ್ಗಳಲ್ಲಿ. ಸೊ ಆದ್ದರಿಂದ ಇಲ್ಲಿ ಒಂದು ಸ್ವಲ್ಪ ಸೈಕಲಾಜಿಕಲ್ ಅಡ್ವಾಂಟೇಜು DCಗೆ ಅಂತ ಹೇಳ್ಬೇಕಾದ್ರೆ ಮೆಜಾರಿಟಿ ಆಫ್ ದ ಮ್ಯಾಚಸ್ಸು ಅಂದರೆ ಏನಂತ ಹೆವಿ ಮ್ಯಾಚ್ಗಳು ಗೆದ್ದುಬಿಟ್ಟಿಲ್ಲ. 13 ಮ್ಯಾಚಲ್ಲಿ 10 ಮ್ಯಾಚ್ ಗೆದ್ದುಬಿಟ್ಟಿಲ್ಲ, 7 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಆದ್ದರಿಂದ ಒಂದು ಸ್ವಲ್ಪ ಅಡ್ವಾಂಟೇಜು ಇರಬಹುದು ಅಂತ ಅನ್ಕೊಬೋದು. ಒಂದು ಸ್ವಲ್ಪ ಏನು ಹೇಳ್ತಾರೆ, ಅದು ಒಂದು ಪುಷ್ ಇರುತ್ತಲ್ಲ, ಇಲ್ಲ ಗುರು ನಾವು ಗೆದ್ದಿದ್ದೀವಿ, ಇಲ್ಲಿ ನಾವು ಹೋಮಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ದಿದ್ದೀವಿ ಅನ್ನೋದಿದೆಯಲ್ಲ. ಸೊ ಅದು ಒಂದು ಪುಷ್ನ ಕೊಡುತ್ತೆ ಅಂತ ಅನ್ಕೊಬೋದು. ಸೊ ಟೋಟಲಾಗಿ ಓವರಾಲ್ ಆಗಿ 16 ಮ್ಯಾಚು ಇವ್ರು ಗೆದ್ದು ಅಂದರೆ ಹೆಡ್ ಟು ಹೆಡಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತು ಅಂದರೆ 21 ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದಾರೆ. ಬಟ್ ಪರವಾಗಿಲ್ಲ, ಅವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಸ್ಟ್ಯಾಟ್ಸ್ನ. 16 ಮ್ಯಾಚ್ನ ಗೆದ್ದಿದ್ದಾರೆ, ಇವರು 21 ಆಯಿತು. ನಾನು ಇನ್ನೂ ವರ್ಸ್ಟ್ ಸ್ಟ್ಯಾಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸು ತೀರಾ ವರ್ಸ್ಟಾಗಿ ಆಡಿದರು ಈ ಹಿಂದೆ ಡೆಲ್ಲಿ ಡೇರ್ಡೆವಿಲ್ಸ್ ಎಲ್ಲ ಇದ್ದಾಗ. ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ 7 ಮ್ಯಾಚ್ನ ಗೆದ್ದರೆ ಇವರು 6 ಮ್ಯಾಚ್ನ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಆ್ಯಂಡ್ 2026 ಸೀಸನ್ ಅಂತ ಬಂದಾಗ 1 ಮ್ಯಾಚ್ ಇವರು ಗೆದ್ದಿದ್ದಾರೆ, 1 ಮ್ಯಾಚ್ ಅವರು ಕೂಡ ಗೆದ್ದಿದ್ದಾರೆ. ಆ್ಯಂಡ್ ವಿನಿಂಗ್ ಪ್ರಾಬಬಿಲಿಟಿ ಅಂತ ಬಂದಾಗ ಇವತ್ತಿನ ವಿನಿಂಗ್ ಪಾಸಿಬಿಲಿಟಿ ಏನಿದೆ 38% ಇದೆ ಡೆಲ್ಲಿ ಕ್ಯಾಪಿಟಲ್ಸ್ದು. ಇನ್ನು ಆಲ್ಮೋಸ್ಟ್ 62% ಇದೆ ವಿನಿಂಗ್ ಪರ್ಸೆಂಟೇಜು, ವಿನಿಂಗ್ ಪ್ರೊಬಾಬಿಲಿಟಿ ಮುಂಬೈ ಇಂಡಿಯನ್ಸ್. ಸೊ ಫೇವ್ರೇಟ್ಸ್ ಇಲ್ಲಿ ಕಾಣಿಸ್ಕೊತಾ ಇರೋದು ಮುಂಬೈ ಇಂಡಿಯನ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಹೋಮ್ ವೆನ್ಯೂ ಆಗಿದ್ರು ಕೂಡ ರೋಹಿತ್ ಶರ್ಮಾ ಕಾಣಿಸ್ಕೊತಾರ ಫಾರ್ಮ್ನ ನೋಡ್ತು ಅಂತ ಅಂದರೆ ಒಳ್ಳೆ ಚಿಕ್ಕ ಹುಡುಗರು ಕೂಡ ನಾಚಿಕೆ ಪಡ್ಕೊಬೇಕು, ಆ ಥರ ಆಡ್ತಾ ಇದ್ದಾರೆ. ಈ ಕಡೆ ಸಮೀರ್ ರಿಜ್ವಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು, ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ದು. ಇಂಪ್ಯಾಕ್ಟ್ ಪ್ಲೇಯರ್ಗೆ ಒಳ್ಳೆ ಒಂದು ಮರ್ಯಾದೆನ ಕೊಟ್ಟಿದ್ದು ಸಮೀರ್ ರಿಜ್ವಿ ಅವರು ಲಾಸ್ಟ್ ಮ್ಯಾಚು. ಈ ಕಡೆ ಬುಮ್ರಾ ಅವರು ಓಕೆ ಥರ ಪರ್ಫಾರ್ಮ್ ಮಾಡಿದ್ರು. ಬಟ್ ಟಿ ನಟರಾಜನ್ ಲಾಸ್ಟ್ ಮ್ಯಾಚು ಸಖತ್ತಾಗಿ ಬೌಲಿಂಗ್ನ ಮಾಡಿದ್ರು. ರಿಯಾನ್ ರಿಕಲ್ಟನ್ ಕೂಡ ಅದ್ದೂರಿಯಾಗೆ ಸ್ಟಾರ್ಟ್ನ ಕೊಟ್ಟರು ರೋಹಿತ್ ಶರ್ಮಾ ಜೊತೆಗೆ. ಸೊ ಮುಂಬೈ ಇಂಡಿಯನ್ಸ್ನ ಬ್ಯಾಟಿಂಗ್ ಯೂನಿಟ್ ಬಗ್ಗೆ ಮಾತಾಡೋಂಗೆ 2 ಮಾತಿಲ್ಲ ಗುರು. ಮುಂಬೈ ಇಂಡಿಯನ್ಸ್ ಅವರು ಸೋತರು ಅಂದರೆ ಅವರ ಬೌಲಿಂಗಿಂದ ಸ್ವಲ್ಪ ಸೋತಂಗಿರುತ್ತೆ ಅಷ್ಟೇ. ಅದು ಬಿಡ್ತು ಅಂದರೆ ಅವರ ಬ್ಯಾಟಿಂಗ್ ಬಗ್ಗೆ ಅಂತೂ ಅನ್ಬಿಲೀವಬಲ್ ಆಗಿದೆ. ಪ್ಲೇಯಿಂಗ್ 11 ನೋಡ್ತಾ ಇರ್ಬೋದು, 12 ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. KL ರಾಹುಲ್, ನಿಸಂಕ, ಆಮೇಲೆ ರಾಣಾ ಅವರು, ಅಕ್ಷರ್ ಪಟೇಲ್, ಸ್ಟಬ್ಸು, ಡೇವಿಡ್ ಮೆಲ್ಲರ್, ವಿಪ್ರಾಜ್, ಲೊಂಗಿ ಇಂಗಿಡಿ, ಆಮೇಲೆ ಕುಲ್ದೀಪ್ ಯಾದವ್, ಟಿ ನಟರಾಜನ್, ಮುಖೇಶ್ ಕುಮಾರ್. ಲೊಂಗಿ ಇಂಗಿಡಿ ಆ ಸ್ಲೋರ್ 1ಗೆ ಡಿಸಿವ್ ಆಗೋಗ್ಬಿಟ್ರು ಮುಂಬೈ ಇಂಡಿಯನ್ಸ್. ಅಂದರೆ ನನ್ನ ಪ್ರಕಾರ ಬೌಲಿಂಗಲ್ಲಿ ಲೊಂಗಿ ಇಂಗಿಡಿಯವರು ಗೇಮ್ ಚೇಂಜರ್ ಆಗುವಂಥ ಚಾನ್ಸಸ್ ಇದೆ ಇನ್ ಕೇಸ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತು ಅಂತಂದರೆ. ಇನ್ನು ಮುಂಬೈ ಇಂಡಿಯನ್ಸ್ ಕಡೆ ಬಂತು ಅಂತಂದರೆ ಶಾರ್ದುಲ್ ಠಾಕೂರ್ ಅಗೇನು ಗೇಮ್ ಚೇಂಜರ್ ಆಗುವಂಥ ಚಾನ್ಸ್ ಇದೆ. ಫಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಆ್ಯಂಡ್ ಸೆಕೆಂಡ್ ಮ್ಯಾಚನ್ನು ಕೂಡ ಹಂಗೆ ಅನ್ನಿಸಿದೆ ನನಗೆ. ಬ್ಯಾಟಿಂಗ್ ಅಂತ ಬಂದಾಗ KL ರಾಹುಲ್ ಈ ಮ್ಯಾಚು ಸ್ಟ್ರೋಕ್ ಗೇಮ್ ಪ್ಲೇನ ಆಡ್ಬೋದು ಅಂತ ಅನ್ನಿಸ್ತಂದರೆ ಚೆನ್ನಾಗಿ ಆಡ್ಬೋದು ಅಂತ ಅನ್ನಿಸಿದೆ. ಈ ಕಡೆಯಿಂದ ನೋಡ್ತು ಅಂದರೆ ರೋಹಿತ್ ಶರ್ಮಾ ಆ್ಯಸ್ ಯೂಶುವಲ್ ಇವರ ಓಪನಿಂಗ್ ಪೇರು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ನಿಸುತ್ತೆ. ಮುಂಬೈ ಇಂಡಿಯನ್ಸ್ ಅವರ ಓಪನಿಂಗ್ ಪೇರ್ ಲಾಸ್ಟ್ ಮ್ಯಾಚ್ ಆಡಿದ್ರು ಅಂತಲ್ಲ, ಬಟ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ರಿಯಾನ್ ರಿಕಲ್ಟನ್ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಎಸ್ಪೆಷಲಿ ರೋಹಿತ್ ಶರ್ಮಾ ಇವತ್ತು ಅದ್ದೂರಿಯಾಗಿ ಇನ್ನೊಂದ್ಸಲಿ ನಾಯಿ ಹುಡ್ದಂಗೆ ಹೊಡಿತಾರೆ ಅಂತ ಏನು ಫಿಟ್ನೆಸ್ ತೊಗೊಂಬಂದಿರೋ ರೋಹಿತ್ ಶರ್ಮಾ. ಹುಡುಗ ನೋಡ್ದಂಗೆ ಆಗ್ತೈತೆ ಅಲ್ಲಿ. ಸೊ ಇವತ್ತಿನ ಪ್ರಿಡಿಕ್ಷನು ಫಸ್ಟ್ ಮ್ಯಾಚ್ ಅಂತ ಬಂದಾಗ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ತಾರೆ. ಹೌದು, ಗೆದ್ಬಿಟ್ಟು ಬರ್ತಾಯಿದ್ರು ಕೂಡ ಹೋಮ್ ವೆನ್ಯೂಲಿ ಇವತ್ತು ಮುಂಬೈ ಇಂಡಿಯನ್ಸು ಅದ್ದೂರಿಯಾಗಿ ಗೆಲ್ತಾರೆ.
ಅದು ಡಿಫ್ರೆನ್ಸ್ ಆಗೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೋ ಪಕ್ಕ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಿದೆ. ಇನ್ನು ಎರಡನೇ ಮ್ಯಾಚ್ ವಿಚಾರಕ್ಕೆ ಬಂತಂದ್ರೆ GT ವರ್ಸಸ್ RR ಯಾರು ಗೆಲ್ಬಹುದು? ಮೊದಲನೇ ಮ್ಯಾಚ್ನ ಸೂಪರ್ ಬರ್ತಿದ್ದಾರೆ GT ಅವರು ಪಂಜಾಬ್ ವಿರುದ್ಧ ಅಜೀಬಾಗಿ ಸೂಪರ್ ಬರ್ತಾ ಇದ್ದಾರೆ. ಈ ಕಡೆಯಿಂದ RR ಅವರು ಅದ್ದೂರಿಯಾಗಿ CSK ಅಗೇನ್ಸ್ಟ್ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಸಖತ್ ಕನ್ವಿನ್ಸಿಂಗ್ ವಿಕ್ಟ್ರಿ. ಇನ್ಫ್ಯಾಕ್ಟ್ ರಿಯಾನ್ ಪರಾಗ್ ಅವರ ಕಾನ್ಫಿಡೆನ್ಸ್ ನೋಡ್ತು ಅಂತಂದರೆ ಅವ್ರು ಆ ಥರ ಅದ್ದೂರಿಯಾಗಿ ಗೆದ್ದನ್ನು ಕೂಡ ನಾನು ಅನಲಿಸ್ಟ್ ಹತ್ರ ಹೋಗ್ಬಿಟ್ಟು ನಾನು ಹಿಂಗೆ ಬೆಟರ್ ಮಾಡ್ಕೊಬೋದು ಇನ್ನು ಒಂಥರ OCD ಪ್ರಾಬ್ಲಮ್ ಇರೋದು ಅಂತ ಹೇಳ್ತಾರಲ್ಲ, ಆ ಥರ OCD ಥರ ಮಾತಾಡ್ಬಿಟ್ಟಿದ್ರು. ನನಗೆ ಇನ್ನೂ ಕನ್ವಿನ್ಸ್ ಆಗಿಲ್ಲ, ನನಗೆ ಇನ್ನೂ ಸಖತ್ತಾಗಿ ಕನ್ವಿನ್ಸಿಂಗ್ ಆಗಿ ಗೆಲ್ಲಬೇಕಾಗಿತ್ತು ಅನ್ನೋ ಥರ. ಸೊ ಬೆಟರ್ನ ಹುಡುಕ್ತಾ ಇರೋಂಥ ರಿಯಾನ್ ಪರಾಗು ಮೊದಲನೇ ಮ್ಯಾಚ್ ಸಖತ್ತಾಗಿ ಗೆದ್ದಿದ್ರೆ ಹಂಗಂತ ಎವ್ರಿಡೇಸ್ ನೋಡೆ ಸಂಡೇ ಅನ್ನೋ ಹಾಗೇನೆ ಇವತ್ತು ಗುಜರಾತ್ ಟೈಟನ್ಸ್ ಅವರು ಈಸಿಯಾಗಿ ಬಿಟ್ಕೊಂಡು ಕೊಟ್ಬಿಡ್ತಾರೆ ಅನ್ನೋ ಮಾತೆಲ್ಲ ಇವತ್ತು ನನ್ನ ಪ್ರಕಾರ ಮ್ಯಾಚು ಕ್ಲೋಸ್ಗೆ ಹೋಗುವಂಥ ಚಾನ್ಸ್ ಇದೆ. ಯಾಕೆಂತಂದರೆ ಬ್ಯಾಟಿಂಗ್ ಅಂತ ಬಂದಾಗ ಪರವಾಗಿಲ್ಲ ಚೆನ್ನಾಗೇ ಕಾಣಿಸ್ಬೋದು ಗುಜರಾತ್ ಟೈಟನ್ಸು, ಬಟ್ ರಾಜಸ್ಥಾನ್ ರಾಯಲ್ಸ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ. ಹೌದು, ಮೊದಲನೇ ಮ್ಯಾಚ್ನ ಗೆದ್ದಾದ ನಂತರ ಹೇಳ್ತಿಲ್ಲ, ನಿಜವಾಗ್ಲೂ ಚೆನ್ನಾಗೇ ಕಾಣಿಸ್ಕೊಂತ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಇಲ್ಲಿನ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂದರೆ ಅಹಮದಾಬಾದಲ್ಲಿ ಆಗ್ತಾ ಇರೋಂಥ ವಿಕೆಟು ಇಲ್ಲಿ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಕೊಡ್ತಾರೆ, ರೆಡ್ ಸಾಯಿಲ್ ವಿಕೆಟ್ ಕೊಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಕೊಡ್ತು ಅಂದರೆ ಸ್ವಲ್ಪ ಲೋ ಸ್ಕೋರಿಂಗ್ ಆಗುವಂಥ ಚಾನ್ಸ್ ಇದೆ. ರೆಡ್ ಸಾಯಿಲ್ ವಿಕೆಟ್ ಕೊಟ್ಟರು ಅಂದರೆ ಅದ್ದೂರಿಯಾಗೆ ಹಾಕೊಂಡು ಗುಮಾಡ್ಬಿಡ್ತಾರೆ ಅಂತ ಅನ್ನಿಸಿದೆ. ಸಾಯಂಕಾಲ ಮ್ಯಾಚ್ ಆಗಿರೋದ್ರೆ ಖಂಡಿತ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಟಾಸ್ ಗೆದ್ದಂಥ ಟೀಮು. ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇದೆ 185. ಸೊ ಅದ್ದೂರಿಯಾಗಿ ಇವತ್ತು ರನ್ಸ್ಗಳ ಸುರಿಮಳೆನೇ ಇರುತ್ತೆ. 2 ಎಂಡಲ್ಲೂ ಕೂಡ ಇರುತ್ತೆ, ಅರುಣ್ ಚೇಟ್ಲಿಲೂ ಇರುತ್ತೆ, ಜೊತೆಗೆ ಅಹಮದಾಬಾದಲ್ಲೂ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂದರೆ, ಯಾಕಂದರೆ ಬ್ಯಾಟಿಂಗ್ ಆಡೋಕ್ಕೆ ಎರಡೂ ಟೀಮು ಕೂಡ ಸಖತ್ತಾಗೇನೆ ಇದ್ದಾರೆ. ಟಾಸ್ ಫ್ಯಾಕ್ಟರ್ ಅಂತ ಬಂದಾಗ 70% ವಿನಿಂಗ್ ಪಾಸಿಬಿಲಿಟಿ ಇರೋದು ಇಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಮಾಡಿದಂಥ ಟೀಮ್ಗೆ. ಆ್ಯಂಡ್ ಪಿಚ್ ಬಿಹೇವಿಯರ್ ಅಂತ ಬಂದಾಗ ಟ್ರೂ ಬೌನ್ಸ್ ಇರುತ್ತೆ. ಅದೇ ರೆಡ್ ಸಾಯಿಲ್ ವಿಕೆಟ್ ಅಂತ ಬಂದಾಗ, ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಬೌಲರ್ಸ್ಗಳಿಗೆ ಅಸಿಸ್ಟ್ ಅನ್ನೋದು ಇರುತ್ತೆ. ಹೆಡ್ ಟು ಹೆಡ್ 8 ಮ್ಯಾಚ್ ಆಡಿದ್ದಾರೆ, 8ರಲ್ಲಿ 6 ಗೆದ್ದಿದ್ದಾರೆ. GT ಅವರು 2 ಗೆದ್ದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಅವರು ಪರವಾಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ GT ಅವರು ಹಿಸ್ಟಾರಿಕ್ ಸ್ಟ್ಯಾಟ್ಸ್ನ. ಆ್ಯಂಡ್ ಗೊತ್ತಲ್ಲಪ್ಪ, 1 ಮ್ಯಾಚ್ನ ಸೋತಿದ್ದಾರೆ ಇವರು, 1 ಮ್ಯಾಚ್ನ ಇವರು ಗೆದ್ದಿದ್ದಾರೆ ಈ ಒಂದು ಸೀಸನಲ್ಲಿ. ವೈಭವ್ ಸೂರ್ಯವಂಶಿ ಅದ್ದೂರಿಯಾಗಿ ಆಡಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಶುಭ್ಮನ್ ಗಿಲ್ ಕೂಡ ಪರವಾಗಿಲ್ಲ ಅನ್ನೋ ಥರ ಆಡಿದ್ದಾರೆ. ಒಂದು 15 ಹೊಡ್ಕೊಂಡ್ರು ಹಂಗೆ ಬಟ್ ಮ್ಯಾಚ್ನ ಸೋದ್ರು. ಈ ಕಡೆಯಿಂದ ಜೋಫರ್ ಆರ್ಚರ್ ಸಖತ್ತಾಗಿ ಬೌಲಿಂಗ್ನ ಮಾಡಿದ್ದಾರೆ. ಪ್ರಸಿದ್ಧ ಕೃಷ್ಣ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಮ್ಯಾಚು. ಡೆತ್ತಲ್ಲಿ ಬಂದರೂ ಕೂಡ ವಿಕೆಟ್ಸ್ಗಳನ್ನ ಎತ್ತರು, ಬಟ್ ಮ್ಯಾಚ್ನ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗಲಿಲ್ಲ, ಗೆಲ್ಲಕ್ಕಾಗಲಿಲ್ಲ. ಕಡೆ ರವೀಂದ್ರ ಜಡೇಜಾ ಅವರು 2 ಕ್ರೂಷಿಯಲ್ ವಿಕೆಟ್ಸ್ನ ಎದ್ದಿದ್ರು. ಮೊದಲನೇ ಓವರ್ ಇಂಪ್ಯಾಕ್ಟ್ ಮಾಡಿಬಿಟ್ರು ಅವರ ಇದರಲ್ಲಿ ಏನು ಹೇಳ್ತಾರೆ ಅದಕ್ಕೆ ಕಮ್ಬ್ಯಾಕಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಜಾಶ್ ಹೆಜಲ್ವುಡ್ ಯಾಕೆ ಬಂದವರು ಜಾಸ್ ಬಟ್ಲರು ಇಲ್ಲಿ ಫಾರ್ಮ್ಗೆ ಬರಬೇಕಾಗಿದೆ. ಜಾಸ್ ಬಟ್ಲರ್ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡ್ತಿದ್ದಾರೆ. ನೋಡಿದ್ರ ಅಂತ ಅನ್ಕೊಂಡಿದ್ದು ಇಂಗ್ಲೆಂಡ್ಗೆ ಆಡಿರೋಂಥ ವಿಚಾರದಲ್ಲಿ ತೊಗೊಳ್ಳಿ, ಬೇಕಾದ್ರೆ ಇಲ್ಲೂ ತೊಗೊಳ್ಳಿ, ಅಂಥ ಕನ್ವಿನ್ಸಿಂಗ್ ಆಗಿ ಆಡ್ತಿಲ್ಲ ಜಾಸ್ ಬಟ್ಲರ್ ಅವರು ಲಾಸ್ಟ್ ಮ್ಯಾಚ್ನ ನೋಡ್ತು ಅಂತ ಅಂದಾಗ. ಸೊ ಇಲ್ಲಿ ನನ್ನ ಪ್ರಕಾರ ಜಾಸ್ ಬಟ್ಲರ್ ಹೆವಿ ಫಾರ್ಮಿಗೆ ಬಂತು ಅಂತಂದರೆ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಯಾವ ಥರ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳ್ತೀನೋ ನಾನು, ಸಂಜು ಆಡ್ತು ಅಂದರೆ CSK ಗೆಲ್ಲುತ್ತೆ ಅಂತ. ಈ ಕಡೆ ಜಾಸ್ ಬಟ್ಲರು ಮಸ್ತಾಗಿ ಆಡ್ತು ಅಂತಂದರೆ GT ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇವರು ಟಾಪ್ 3 ಮೇನ್ ಸ್ಟ್ರೆಂತು ಯಾವಾಗಲೂ ಹೇಳೋವಾಗೇ ಜಾಸ್ ಬಟ್ಲರು, ಶುಭ್ಮನ್ ಗಿಲ್ ಜೊತೆಗೆ ಸಾಯಿ ಸುದರ್ಶನ್. ಇವ್ರು ನೆಟ್ಗಾಡಿಲ್ಲ ಅಂತಂದರೆ 100% ಮ್ಯಾಚ್ನ ಗೆಲ್ಲೋದಕ್ಕಾಗೋದಿಲ್ಲ. ಇವರ ಮಿಡಲ್ ಆರ್ಡರ್ ಮೇಲೆ ನನಗಂತೂ ಖಂಡಿತ ಕಾನ್ಫಿಡೆನ್ಸ್ ಅಂತೂ ಇಲ್ಲ. ಆ್ಯಂಡ್ ಬೌಲಿಂಗ್ ಯೂನಿಟ್ ಬಂದಾಗ ಸಿರಾಜು, ಈ ಕಡೆಯಿಂದ ಪ್ರಸಿದ್ಧ ಕೃಷ್ಣ, ಈ ಕಡೆಯಿಂದ ಸಾಯಿ ಕಿಶೋರು, ರಬ್ಯಾಡ. ಸೊ ಓಕೆ, ಚೆನ್ನಾಗಿದೆ ಬೌಲಿಂಗ್ ಯೂನಿಟು. ಕಮ್ಬ್ಯಾಕ್ ಮಾಡಿಸಿದ್ರು, ಬಟ್ ಗೆಲ್ಲೋದಕ್ಕೆ ಆಗಲಿಲ್ಲ ಅಷ್ಟೇ ಲಾಸ್ಟ್ ಮ್ಯಾಚು. ಇವ್ರು ರಾಜಸ್ಥಾನ್ ರಾಯಲ್ಸ್ ಅಂತ ನೋಡಿದಾಗ ಪ್ಲೇಯಿಂಗ್ ಒಂದು ಸಿಕ್ಕಾಪಟ್ಟೆ ಸೈಕ ಕಾಣಿದೆ. ಜಾಯ್ಸ್ವಾಲ್, ಸೂರ್ಯವಂಶಿ, ಪರಾಗು, ಹಟ್ಮಾರ್, ಜುರಾಲು, ಜಡೇಜಾ, ಬೋಜರು. ಸೊ ಜಡೇಜಾ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ನಂಬರ್ 6 ಕೂಡ ಸೈಕಾಗಿರೋಂಥ ಒಂದು ಬ್ಯಾಟಿಂಗ್ ಯೂನಿಟ್ನ ಇಟ್ಕೊಂಡಿದ್ದಾರೆ. ಓಕೆ, ಚೆನ್ನಾಗಿದೆ ಇವರ ಬ್ಯಾಟಿಂಗ್ ಯೂನಿಟ್ ಆ್ಯಂಡ್ ಬೌಲಿಂಗ್ ಯೂನಿಟ್ ಕೂಡ ಸಖತ್ತಾಗೇ ಕಾಣಿಸ್ಕೊತಾ ಇದೆ. ಸಂದೀಪ್ ಶರ್ಮಾ ಆಗಿರ್ಬೋದು, ಜೋಫರ್ ಆರ್ಚರ್ ಆಗಿರ್ಬೋದು, ಬೋಜರ್ ಆಗಿರ್ಬೋದು, ಎಲ್ಲ ಲಾಸ್ಟ್ ಮ್ಯಾಚ್ ರವೀಂದ್ರ ಜಡೇಜಾ ಆಗಿರ್ಬೋದು, ಲಾಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಬೌಲಿಂಗ್ನ ಮಾಡಿದ್ರು. ಆ್ಯಂಡ್ ವೈಭವ್ ಸೂರ್ಯವಂಶಿನೇ ಒಬ್ಬ ಮೈನ್ ಥ್ರೆಟ್ಟು. ವೈಭವ್ ಸೂರ್ಯವಂಶಿನ ಬೇಗ ಎತ್ಬಿಡ್ತು ಅಂತಂದರೆ ಮ್ಯಾಚಲ್ಲಿ ಇನ್ನಿರ್ತಾರೆ. ವೈಭವ್ ಸೂರ್ಯವಂಶಿನ ಎಷ್ಟು ಲೇಟ್ವರೆಗೂ ಬಿಟ್ಕೊತಾರೋ ಅಷ್ಟು ಲೇಟ್ವರೆಗೂ ಕೂಡ ಇವರು ಗೇಮಿಗೆ ಬರೋದಕ್ಕಾಗೋದಿಲ್ಲ. ಸೊ ಸಿಂಪಲ್ಲಾಗಿ ನೋಡ್ತು ಅಂದರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ಬೋದು ಅಂತ ಅನ್ನಿಸಿದೆ. GT ಗೆಲ್ಲಬೇಕು ಅಂದರೆ ಜಾಸ್ ಬಟ್ಲರು ಮಸ್ತಾಗಿ ಆಡಬೇಕು. ಜಾಸ್ ಬಟ್ಲರ್ ಚೆನ್ನಾಗಿ ಆಡಿಲ್ಲ ಅಂತಂದರೆ ಶುಭ್ಮನ್ ಗಿಲ್ ಒಬ್ಬರಿಂದ ಇದು ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸಾಯಿ ಸುದರ್ಶನಿಂದ ಕೂಡ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಬೇಗ ಕಟ್ಟಾಕಬೇಕು. GT ಗೆಲ್ಲಬೇಕು ಅಂದರೆ ವೈಭವ್ ಸೂರ್ಯವಂಶನ ಬೇಗ ಕಟ್ಟಾಕಬೇಕಾಗತ್ತೆ. ಜೊತೆಗೆ ಅವರು ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅವರ ಟಾಪ್ ಆರ್ಡ್ರು. ನೋಡುವ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತು RR ಮತ್ತೆ ಗೆಲ್ಲುತ್ತೆ. ನೋಡೋಣ ಇವತ್ತಿನ ಪ್ರೆಡಿಕ್ಷನು RR ಮತ್ತು ಫಸ್ಟ್ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ನೀವು ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಸೆಕ್ಷನ್ ಹಾಕಿ.